ಈಗ ನಮ್ಮ ಮಹಾಸಂಚಿಕೆಯಲ್ಲಿ ಬರ್ತಾ ಇರೋ ಮುಂದಿನ ಆಕ್ಟ್ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜೋಗಿ ಸುರಿತಾ ಹಾಗೂ ಅವರ ಪಾರ್ಟ್ನರ್ ವಿನೋದ್ ಗೊಬ್ರಗಾಲ. ಯಾರಿಗೆ ಗೊಬ್ಬರಗಾಲ ರೈಟ್ ಆಳ್ಗೇರಿ ಬಸ್ ಮಿಸ್ ಆಗ್ಬಿಡ್ತಲ್ಲ ಸರ್. ನಮ್ಮ ಊರಿಗೆ ಗೊಬ್ಬರಗಾಲ ಇರೋದೇ 2 ಬಸ್ಸು ಸರ್. ಒಂದು ಮಿಸ್ ಆಗ್ಬಿಡ್ತು, ಇನ್ನೂ 1 ಗಂಟೆ ಕಾಯ್ಬೇಕು. ನಮ್ಮ ಮಾವನ್ನ ಆನೆ ತುಳಿದು ಸಾಯಿಸ್ಬಿಟ್ಟದೆ. ನನಗೆ ಟೆನ್ಷನ್ನು, ಆನೆ ಎಲ್ಲಿ ತುಳಿದದೆ ಅಂತ ನೋಡೋ ಟೆನ್ಷನ್ ಅಲ್ಲಿ ಅರ್ಜೆಂಟ್ ಆಗಿ ಬಂದೆ, ಬಸ್ ಮಿಸ್ ಆಗ್ಬಿಡ್ತು. ಆನೆ ಪ್ರಾಣ ಹೋಗೋ ಜಾಗದಲ್ಲೇ ತುಳಿದಿರುತ್ತೆ ಬಿಡು. ನಮಸ್ಕಾರ ನಮಸ್ಕಾರ. ಇಲ್ಲಿಂದ ಗೊಬ್ಬರಗಾಲಕ್ಕೆ ಎಷ್ಟು ಕಿಲೋಮೀಟರ್? 90 ಕಿಲೋಮೀಟರ್ ಸಾ. ಗೊಬ್ಬರಗಾಲದಿಂದ ಎಲ್ಲಿಗೆ? ಹೇಳು. ಇನ್ನಷ್ಟು ಇರ್ತದೆ, ಇಲ್ಲಿಂದ ಅಲ್ಲಿಗೆ ಎಷ್ಟು ಇರ್ತದೆ, ಅಲ್ಲಿಂದ ಇಲ್ಲಿಗೂ ಅಷ್ಟೇ ಇರ್ತದೆ. ಏನ್ ಬದಲಾಗ್ಬಿಟ್ಟಾ? ಹೌದಾ? ಭಾನುವಾರದಿಂದ ಶುಕ್ರವಾರ ಎಷ್ಟು ದಿನ? 6 ದಿನ. ಶುಕ್ರವಾರದಿಂದ ಭಾನುವಾರ 3 ದಿನ. ಸಾರ್ ಏನ್ ಸರ್ ಇಷ್ಟೊಂದು ಬುದ್ಧಿವಂತರು ನೀವು? ಕ್ಯಾಲೆಂಡರ್ ಅವರೇ ಮೋಸ ಮಾಡವ್ರೆ. 7 ದಿನ ಅಂತ 9 ದಿನ ಅಂತ ಕಂಡು ಹಿಡಿದ್ಬಿಟ್ರಲ್ಲ ಸರ್. ಒಟ್ಟು ಯೂನಿವರ್ಸಿಟಿ ಓದಿರೋರು ಅನ್ಸುತ್ತೆ. ತುಂಬಾ ಎಜುಕೇಶನ್ ಮಾಡ್ಬಿಟ್ಟವ್ರೆ. ಶ್ರೀಕಾಂತ್ ನಿನ್ ಪಾರ್ಟ್ನರ್ ಸಿಕ್ಕಿರತ್ತೆ. ಇಲ್ಲಿ ವರ್ಷ ಹುಚ್ಚನೆ ಆಗ್ಬಿಟ್ಟಲ್ಲ ಸರ್ ಇವನು. ನೋಡಿ ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಡೀಸೆಂಟ್ ಆಗಿರ್ತಾರೆ. ಆ ಡೀಸೆಂಟ್ ಆಗಿರೋಲ್ಲ ಹೆಂಗಿರ್ತಾರೆ ಅಂತ ಒಂಚೂರು ಗೊತ್ತಾಗಿಲ್ಲ. ಕಿತ್ತೋದ್ ನನ್ ಮಕ್ಳ. ಅಯ್ಯೋ, ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಚಂದಿರ ಚಕೋರಿ. ಇದ್ಯಾವ್ ಸಾ? ಚಂದಿರ ಚಕೋರಿ ಬತ್ತು ಅಂದ್ರೆ ಅಳ್ಸೋಗಿರೋ ಚುರುಮುರಿ ಬಂದದೆ. ಏನಪ್ಪ ನೀನ್ ಕುತ್ಕೋಬೋದಾ? ಇಲ್ಲ ಮಲಿಕಬೋದು. ಏನಂದ? ಇನ್ನೇನ ಮಾಹಿತಿ ನಮ್ಮ ಅಪ್ಪಂದ ಬಸ್ ಸ್ಟ್ಯಾಂಡ್ ಕುಂತ್ಕಮ್ಮ. ವಾಡ್ದ ಅಂದ್ರೆ ಬಕ್ಕದ ಮೇಲೆ ಒಳಗಡೆ ಹೋಗ್ಬಿಡ್ಬೇಕು. ಈಗೇನ್ ಗಿಣಿಕ್ ಹೋಗ್ತಂಗ ಆಚೆ ಇದ್ದದ, ಒಳಗೆ ತಾನೆ ಇರೋದು. ಏನ್ ಸರ್ ಕೆಂಪು ಬಸ್ ಬರ್ತದೆ ಅಂದ್ರೆ ಯಾವ್ದೋ ಟಿಪ್ಪರ್ ಬಂದು ಲ್ಯಾಂಡ್ ಆಯ್ತು ಅದೇ. ಮದ್ವೆ ಆಗಿದ್ಯಾ? ಇಲ್ಲಾಂದ್ರೆ ನೀನಾದಿಯಾ? ಯಾಕೆ ಬಂದ್ಬಿಡು, ಮದ್ವೆ ಆಗಿ ನಂಗೆ 25 ವರ್ಷ ಆಯ್ತು. ಗಂಡ ಹೊರಟೋದ. ಅಯ್ಯೋ, ಗಂಡ ಹೊಂಟೋಗಿದ್ದಾನಂತೆ ಸಾ. ಹೆಣ್ಮಕ್ಳು ಮನ್ಸ ನೋಯಿಸ್ಬಾರ್ದು. ಅಮ್ಮ, ನಂದು ತಪ್ಪಾಯ್ತು. ನಿನ್ ಗಂಡನ ಬಗ್ಗೆ ಮಾತಾಡಿದ್ರು. ನನ್ ಗಂಡ ಫಾರಿನ್ ಹೋದ ಅಂತ ಹೇಳಿದ್ ನಾನು. ಮತ್ತೆ ಹೊಂಟೋದ, ತೀರೋದ ಅನ್ನೋ ಹೊಂಟೋದ ಅಂತಿಲ್ಲಮ್ಮ. ಮಕ ನೋಡು ಮಕವ. ಎಲ್ಲಿಗೆ ಹೊರಟೆ? ಗೊಬ್ಬರಗಾಲ ಕೊಟ್ಟಿವ್ನಿ. ಯಾಕೆ? ನನ್ ಕಷ್ಟ ಕೇಳಕ್ಕೆ ಒಮ್ಮನಾರು ಬಂದು. ಅದು ನಮ್ಮ ಮಾವಂಗೆ ನಿದ್ದೆ ನಡೆಯೋ ಕಾಯಿಲೆ ಇತ್ತು. ಯಾರೋ ಜೋಯಿಸ್ರು ಹೇಳಿದ್ರಂತೆ, ದೇವಸ್ಥಾನದಲ್ಲಿ ಮಲಗಿದ್ರೆ ಕಾಯಿಲೆ ವಾಸಿ ಆಯ್ತದಂತ. ನಮ್ಮ ಮಾವ ಹೋಗಿ ದೇವಸ್ಥಾನದಲ್ಲಿ ಮಲಿಕೊಂಡವನೇ. ಆಮೇಲೆ ಆನೆ ನಿದ್ದೆಲ್ಲಿ ನಡೆಯೋ ಕಾಯಿಲೆ ಐತಂತೆ. ಬಂದು ಪಚ ತುಳಿದ್ಬಿಟ್ಟದ, ಎಲ್ಲ ಆಚೆ ಬಂದ್ಬಿಟ್ಟದೆ. ಏನು ಕಣ್ಣು ಕಣ್ಣಮ್ಮ. ಸರಿ, ನೀನ್ ಎಲ್ಗೆ ಹೋಯ್ತಾ ಇದೀಯ? ಪಕ್ಕದ ಮನೆಯವ್ರ ಜೊತೆ ಹನಿಮೂನ್ಗೆ ಹೊಂಟಿದ್ದೀನಿ. ನಾಚಿಕೆ ಆಯ್ಕಲ್ವ ನನ್ಗೆ? ಏಯ್, ನಾಚಿಕೆ ಬಿಟ್ರೆ ಕಂಡ್ಲ ಹನಿಮೂನ್ ಆಗೋದು. ಪಕ್ಕದ ಮನೆ ಹುಡುಗಿ ಆಂಟಿ ನೀವ್ ಒಬ್ರೇ ಇರ್ತೀರಲ್ಲ, ಬನ್ನಿ ನನ್ ಜೊತೆ ಅಂತ ಅದಕ್ಕೆ ಹೋಗ್ತಾ ಇದ್ದೀನಪ್ಪ. ಹೌದಾ? ಮತ್ತೇನಾಗದು? ಏನಾರ ಆಯ್ತದೆ ನನ್ ಕತ್ತು. ನಿನ್ಗೆ ಯಾಕೆ ಸುಮ್ಮನೆ ನಿಂತ್ಕೊ, ಬಸ್ ಬಂದ್ರೆ ಹೊತ್ತೋಗು. ಅಯ್ಯ ಏನಾಗದ ಹೇಳು. ಅಯ್ಯೋ, ನೆನೆ ಫೋನ್ ಹಿಂಗ್ ಹಿಡ್ಕೊಂಡು ಹಲೋ 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 ಅಂತ ಮಾತಾಡ್ತೀನಲ್ಲ, ಕತ್ತು ಹುಳಕ್ ಬಿಟ್ಟದೆ. ನೋಡೋಣ. ಏ ಬೇಡ ಕಣಮ್ಮ. ಏ ಬಾರ್ಲ, ನಾನು ಹಳ್ಳಿಯವಳೆ. ನಮ್ಮಮ್ಮ ಹೇಳ್ತಿದ್ಲು, ನಾನು ಅವಳ ಹೊಟ್ಟೆಲಿ ಇದ್ದಾಗ ಹೊಟ್ಟೆ ಗುದ್ಕೊಂಡು ಹೊಟ್ಟಿದ್ನಂತೆ. ಏ ನಿಮ್ಮ ಅಮ್ಮಂದ್ ಹೊಟ್ಟೆ ಇಲ್ಲ ಕಣಬಡಿ ಕಟ್ಟಿಯ ಗುದ್ದ ಆಚೆ ನೀರ್ ಬಂದಂಗ್ ಬರಕ್ಕೆ. ಬಾಯ್ಲಿ ಸರಿ ಮಾಡ್ತೀನಿ, ಬಾಯ್ಲಿ. ಅದ್ ಯಾಕೆ ಹಂಗಾಡಿಯೇ? ಏ ಕೂದ್ಲು ನೋಡು, ಕರೆಂಟ್ ಹೊಟ್ಟು ಕಾಗೆ ಆದಂಗ್ ಕದೆ. ನಿನ್ ಗಾತ್ರ ನೋಡಿದ್ರೆ ಕತ್ಮುರಿ ಹೆಂಗಿದೆ. ಸದ್ಯ ಆಸೆ ಆಯ್ತು ಅನಿಸ್ತದೆ. ಇಲ್ಲ ಇದೀನಿ ಮೂದವಿ. ಅಲ್ಲೇ ಇರು, ನಾನೇ ಬರ್ತೀನಿ. ಏನ್ ಮಾಡ್ದಮ್ಮ ನೀನು? ಅಯ್ಯೋ, ಒಳ್ಳೆ ಟೈಮ್ ಸೀನ್ ಬಂದ್ಬಿಡ್ತು ಕಣಪ್ಪ ನಂಗೆ. ಒಳ್ಳೆ ಟೈಮಲ್ಲಿ ಕರೆಂಟ್ ಹೋಯ್ತು ನಂಗೆ ಹೇಳ್ತೀಯಲ್ಲಪ್ಪ. ಬಸ್ ಕಾಯ್ಕ ನಿಂತಿದ್ದವನ್ನ ಈ ಬಸ್ ಸ್ಟ್ಯಾಂಡ್ ರೋಡಲ್ಲಿ ಮಲಗಿದ್ ನಾಯಿ ಮೇಲೆ ಬಸ್ ಹತ್ತಂಗ್ ಮಾಡ್ಬಿಟ್ಟಲ್ಲಮ್ಮ ನೀನು. ಕತ್ ರೆಡಿ ಮಾಡಿದ್ರು ಸರ್ ನೀನೀಗ. ಅಯ್ಯೋ, ಇಷ್ಟ ಮಾಡ್ದೊಳಗ ಅಷ್ಟ್ ಮಾಡ್ದೆ ಇರ್ತೀನಿ. ಬಸ್ಸು ಬಸ್
ಬಸ್ ಈ ಕಡೆ ಹೋಗ್ತದೆ ಕಣ್ಲಾ. ಇವ್ರು ಬಾಯಿ ಮಣ್ಣು ಹಾಕೋರೆ. ಅಯ್ಯೋ ಬಸ್ ಬರೋ ಟೈಮಲ್ಲಿ ನನ್ ಬಸ್ ಯಾವ ಕಡೆ ಬರ್ತದೆ ಅಂತ ನೋಡ್ದಂಗ್ ತಿರುಗಿಸ್ಬಿಟ್ಟವಳಲ್ಲ. ಗುಡ್ಡೆ ಇಲ್ಲೇ ಇದೀನಿ ಬಾಬಾ. ಗುಡ್ಡೆ ಬಾಬಾ ಕತ್ತ ನಟ್ಗೆ ತಗಿನಿಲ್ಲ ಅಂದ್ರೆ ಹೊಡೆದ ಅಂದ್ರೆ ಕಣ್ಣು ಮುಟ್ಟೆ ಈಚೆ ಬಂದ್ಬಿಡ್ಬೇಕು. ಸಿಟ್ಯಾಕೋ ಸಿಡಿಕ್ಯಾಕೋ ನನ್ನ ಜಾಣ. ಗುಡ್ಡೆ ಏನು ಈಗೇನಮ್ಮ ಮಾಡ್ದೆ? ಥು, ಆ ಅಯ್ಯಪ್ಪ ಕಣ್ಣು ನೋಡ್ದ ನನಗೆ. ಏ ಅಯ್ಯಪ್ಪವ್ರೆ, ನಿಮ್ಗೊಂದು ಗಂಡು ಬೇರುಂಡ ಕೊಟ್ಟಾರ, ಅದ್ರಲ್ಲೇ ಬೇರು ಹುಡ್ಕಕ್ ಆಯ್ತಾ ಇಲ್ಲ. ಇವಮ್ಮ ಕಣ್ಣು ನೋಡಿದ ಹೋಗಿ ನ್ಯಾಣ ಕಣ್ ಸಾಯಿ. ನೀನ್ ಯಾಕೆ ಹಿಂಗ್ ಟೆನ್ಷನ್ ಅಲ್ಲಿ ಹಿಂಗ್ ಓಡಾಡ್ತಾ ಇದೆಯಮ್ಮ? ಬಾಯ್ಲಿ ಬಾಯ್ಲಿ. ಏನು ತಗೋ ಈ ಚಾಕ್ಲೇಟ್ ತಿನ್ನು. ಬಾವು. ಏ ತಿನ್ನು. ನನ್ಗೆ ಶುಗರ್ ಅದು ತಿನ್ನಂಗಿಲ್ಲ. ಅಯ್ಯೋ ನನಗೂ ಶುಗರ್ ಅದೇ. ನೀವು ಶುಗರ್ ಇರೋರು ಚಾಕ್ಲೇಟ್ ತಿನ್ಬಾರ್ದು. ಅದಕ್ಕೆ ನಾನ್ ಬೇಕು ಅಂದಾಗ ಚಾಕ್ಲೇಟ್ ಚೀಪಿಟ್ಟು ಮತ್ತೆ ಸೆರಗೊಳಗಡೆ ಇಟ್ಕೊಂಡ್ಬಿಡೋದು. ಅಯ್ಯೋ ಇವಳು ಬಾಯಲ್ಲಿ ಇಟ್ಟಾಕ ಚೀಪಿ ಬುಟ್ಟಿರೋ ಚಾಕ್ಲೇಟ್ ನನಗ್ ಚೀಪಿಸ್ತಾಳ. ಗುಡ್ಡೆ ಮಾಂಸ, ಗುಡ್ಡೆ ಮಾಂಸ, ನಿನ್ ಕಾಲಕ್ಕೆ ಬೀಳ್ತೀನಿ ನೋಡು. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಯಾತವರ ಎಲಪ್ತಪ್ಪ ಪ್ಲೀಸ್. ನನ್ ಕಚ್ಚ ರೆಡಿ ಮಾಡು, ಊರ್ಗ್ ಹೋಗ್ಬೇಕು. ನಮ್ಮ ಅವಂಗ ಆನೆ ಎಲ್ಲೋ ತುಳಿದಿದ್ದದತ್ತೆ. ನೋಡ್ಬೇಕು ಎಲ್ಲಿ ತುಳ್ದದೆ. ಇಲ್ಲಿ ಕೂತ್ಕೋ ಕೂತ್ಕೋ, ಇಲ್ಲೇ ಕೂತ್ಕೋ. ಅಪ್ಪ ನಿಮ್ ದಮ್ಮಯ್ಯ ಯಾರು ಹೆಲ್ಪ್ ಮಾಡ್ರೋ ಪ್ಲೀಸ್ ಕಣ್ರೋ. ಸುನಿ ಹಾ ನಾನಿದ್ದೀನಿ, ಹಾ ಯೋಚನೆ ಮಾಡಬೇಡ. ಹೇಳು. ಏನಿಲ್ಲ, ಅವನ್ ಕೈ ಇಟ್ಕ, ಹಾ ಹಿಂದಿ ಕೇಳಿ, ಹಾ ಹಿಂಗ್ ತಿರುಗ್ಸು ಸರಕ್ಕ ಅಂತ. ಅದೇ ಕತ್ತಿ ಇಟ್ಕ, ಹಾ ಹಿಂಗೆ ಲಟಕ್ ಅನ್ಸು. ಸರಿ ಹೋಯ್ತಾ? ಗುಡ್ಡೆ ಮಾಂಸ, ಯಾರು ನರೇಟ್ ಮಾಡ್ತಾ ಇರೋದು? ಇದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಏನಾರು ಹೇಳ್ಕೊಡ್ತಾ ಇದಾರ? ಶ್ರೀಕಾಂತಪ್ಪ, ಶ್ರೀಕಾಂತಪ್ಪ. ಹೋಗಿ ಹೋಗಿ ಅವನ್ ಕೇಳ್ತಾ ಇದೆಯಲ್ಲಮ್ಮ. ಅವನೇನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಾಗತ್ತಿಲ್ಲ. ನನ್ನ ಕತ್ ಬಗ್ಗೆ ಅವನಿಗೇನಮ್ಮ ಗೊತ್ತು? ಮತ್ತು 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 ನನ್ನ ಹೊಟ್ಟೆ. ಏನ್ ಸಾ ಮತ್ತೂರ್ ಬತ್ತು ಅಂತ ಇಲ್ಲಿ ಮತ್ತೂರೊಡೆ ಮಾಡ್ಬಿಟ್ಟು ಹೊಟ್ಬಿಟ್ಲಲ್ಲ. ನಮ್ಮ ಮಾವಂಗ ಆನೆ ಎಲ್ಲೋ ತುಳಿದದೆ ಅಂತ ನೋಡಕ್ ಹೋಯ್ತಿದೆ. ಬಸ್ ಸ್ಟ್ಯಾಂಡ್ ಅಲ್ಲೇ ಆನೆ ಬಂದು ತುಳಿತದೆ ಅಂತ ಗೊತ್ತಿರ್ಲಿಲ್ಲ. ಅಯ್ಯಯ್ಯೋ, ಈಗ ಮನೆಗೆ ಹೆಂಗಪ್ಪ ಹೋಗ್ಲಿ? ಎಲ್ಲಿಗೆ ಹೋಗ್ಬೇಕು? ಅಪ್ಪ ನಾನು ಗೊಬ್ಬರಗಾಲಕ್ಕೆ ಹೋಗ್ಬೇಕಪ್ಪ. ಇಲ್ಲಿಂದ ಗೊಬ್ಬರಗಾಲಕ್ಕೆ ಎಷ್ಟು ಕಿಲೋಮೀಟರ್? 90 ಕಿಲೋಮೀಟರ್ ಅಪ್ಪ. ಅಲ್ಲಿಂದ ಇಲ್ಲಿಗೆ ಈ ವಾಯ್ಸ್ ಎಲ್ಲೋ ಕೇಳಿನಲ್ಲ. ಶ್ರೀಕಾಂತ್ 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 ಶ್ರೀಕಾಂತ್. ಸಾಧು ಅಣ್ಣ, ಈ ಬಸ್ ಸ್ಟ್ಯಾಂಡ್ ಕತೆ ಹೇಗಿತ್ತು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇವನು ವಿನೋದ್ ಗೊಬ್ಬರಗಾಲ ಅಂತ, ನಾವು ಗೊಬ್ಬರ ಅಂತ ಕರಿತೀವಿ. ಅಲಿಯಾಸ್ 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 ಗೊಬ್ಬರ. ಏನ್ ಗೊಬ್ಬರ? ಇಂಗ್ಲಿಷ್ ಎಲ್ಲ ಮಾತಾಡ್ತದೆ. ಸ್ವಲ್ಪ ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲಿ ಅಲ್ಲೆಲ್ಲ ಇಂಗ್ಲಿಷೇ ಮಾತಾಡೋರು. ಈಗ ಗೊಬ್ಬರ ಅಂತಣ ಇವನು 2 ಶೋ ಮಾಡ್ಕೊಂಡು ಡಬಲ್ ಪೇಮೆಂಟ್ ತಗೋತಾ ಇದ್ದಾನೆ. ಇಲ್ಲಿ ಪೇಮೆಂಟ್ ಏನಾದ್ರು ಕೇಳಿದ್ರೆ ಎಷ್ಟು ತಗತ್ತವನೇ? ಅಲ್ಲಲ್ಲ, ಕೇಳಿರಿ ಪೇಮೆಂಟ್ ಅಂತ. ಹೇಳ ಧರ್ಮ ಅಂದ್ರೆ ಎಲ್ರು 1 ಶೋ ಮಾಡ್ತಾ ಇದ್ರೆ ಇವನು 2-3 ಶೋ ಮಾಡಿ ಒಳ್ಳೆ ಸಂಪಾದನೆ ಮಾಡ್ತಾವನೆ. ಇನ್ನು ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ನಮ್ಗಿಂತ ನಿಮಗ್ ತುಂಬಾ ಚೆನ್ನಾಗ್ ಗೊತ್ತು. ಸಿಂಗರ್ ಆಗಿ ನೋಡಿದ್ರಿ, ಆಕ್ಟರ್ ಆಗಿ ಹೆಂಗೆ ಆಕ್ಟ್ ಮಾಡಿದ್ರಣ್ಣ ಅವರು? ಈಗ ನನ್ನ ನೆನಪೇ ನನಗೆ ಬಂದ್ಬಿಡ್ತು. ನಾನು ಬಂದಿದ್ದೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರಲಿಲ್ಲ, ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ, ಆಮೇಲೆ ಒಬ್ಬ ಕಂಡಕ್ಟರ್ ಆಗಿ. ಅಂದ್ರೆ ಕಂಡಕ್ಟರ್ ಅಂದ್ರೆ ಮ್ಯೂಸಿಕ್ ಕಂಡಕ್ಟರ್ ಆಗಿ, ಅದಾದ್ಮೇಲೆ ಆಕ್ಟಿಂಗ್ ಬಂದೆ, ಡೈರೆಕ್ಷನ್ ಬಂದೆ, ಎಲ್ಲದಕ್ಕೂ ಬಂದೆ. ಈಗ ನನ್ನ ಸುನೀತಾ ನೋಡಿದ್ರೆ ನನ್ಗೆ ಅದೇ ಅನಿಸ್ತಾ ಇದೆ. ಹೆಂಗಮ್ಮ ಇದನ್ನ ಆಡ್ಕೊಂಡಿ ನೀನು? ಸರ್ ನನಗೂ ಗೊತ್ತಿಲ್ಲ. ಈ ಕಾರ್ಯಕ್ರಮಕ್ಕೆ ಕರೆ ಬಂದಾಗ ನಾನು ಆಕ್ಚುಲಿ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದು ನಿಮ್ಮನ್ನ ಮತ್ತೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ. ಒಬ್ಬ ಗಾಯಕಿ ಒಳಗಡೆ ಒಬ್ಬ ನಟಿ ಇದ್ರೆ ಮಾತ್ರ ಒಂದು ಹಾಡಿಗೆ ಜಸ್ಟಿಸ್ ಕೊಡಕ್ ಸಾಧ್ಯ ಅಂತ ಗೊತ್ತಾಯ್ತು. ನೀವು ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ನೀವು ಎಷ್ಟು ಫೇಮಸ್ ಅಂತ ಗೊತ್ತಿದೆ. ಅಂಥದ್ರಲ್ಲೂ ಒಂದು ಆಕ್ಟಿಂಗ್ ಇವತ್ತು ನಿಮ್ಮ ಒಂದು ಫಿಲಮ್ ನಿಮ್ಮಿಂದಾನೇ ಸಕ್ಸಸ್ ಆಗ್ತಿದೆ ಅನ್ನೋದ್ರ ಅಷ್ಟರ ಮಟ್ಟಿಗೆ ನೀವು ಬೆಳೆದಿದ್ದೀರಾ ಅಂದ್ರೆ ಅದು ನನಗೆ ಒಂಥರ ರೋಲ್ ಮಾಡೆಲ್ ಇದೆ. ನಿಮ್ಮಷ್ಟೆಲ್ಲ ಬೆಳೆಕ್ ಗೊತ್ತಿಲ್ಲ ನಂಗೆ, ಬಟ್
ಹಾದಿಲಿದ್ದೀನಿ ಈಗ ನೋಡಿ, ನಾನು ಯಾಕೆ ಆ್ಯಕ್ಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ನಿಮ್ಗೆ ಹೇಳ್ತೀನಿ. ಯಾಕೆ ಇರ್ಬೋದು ಹೇಳಿ? ಗೊತ್ತಿಲ್ಲ ಸರ್. ಜೀವನಕ್ಕೆ ಅಷ್ಟೇ. ಹೌದು, ಸತ್ಯ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡ ನಮ್ಮ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಇದೆ, ಆದರೆ ಅದಕ್ಕೆ ಸಿಗೋಂಥ ಬೆಲೆ ಸಿಗ್ತಾ ಇಲ್ಲ. ಕಾಲಲ್ಲಿ ಚಪ್ಪಲಿ ಕೂಡ ಇಲ್ಲ ನನಗೆ, ಆ ರೇಂಜಿಗೆ ಬಂದ್ಬಿಟ್ಟೆ. ಆವಾಗ ನನ್ನ ಕೈ ಹಿಡಿದು ಇಂಡಸ್ಟ್ರಿಯಲ್ಲಿ ಮತ್ತೆ ಉಳಿಸಿದ್ದು ಬೇರೆ ಏನಿಲ್ಲ, ಆ್ಯಕ್ಟಿಂಗೆ, ಸಿನಿಮಾನೇ. ಅದರಿಂದ ಇದು ನಾನು ಜಾಸ್ತಿ ಮಾಡಿಕೊಂಡೆ, ಮತ್ತು ಇದರಿಂದನೇ ನಾನು ದುಡ್ದಿರೋದು ಅಂತಲೂ ಸತ್ಯವಾಗ್ಲೂ ಹೇಳ್ತಿದ್ದೀನಿ. ನೀವು ಇದನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀನಿ. ಇಲ್ಲಿಗೆ ಬಿಟ್ಬಿಡ್ಬೇಡಿ ಇದನ್ನ. ನಿಮ್ಮ ಟ್ಯಾಲೆಂಟ್ ಇದೆ, ಮತ್ತು ಏನು ಟೈಮಿಂಗು ಮ್ಯೂಸಿಕ್ ಇರೋದ್ರಿಂದ ಸಕ್ಕ ಟೈಮಿಂಗ್ ಇದೆ ನಿಮಗೆ, ಬಿಡಲೇಬೇಡಿ. ಓಕೆ, ವೆರಿ ಗುಡ್ ಮೆಂಟರ್ ಸರ್. ಅವನೊಬ್ಬ ಸಾಕು, ಇಡೀ ಯಾವುದೇ ಎಪಿಸೋಡಲ್ಲಿ ಅವರೊಬ್ಬರು ಇದ್ರೆ ಸಾಕು, ಆ ಒಂದು ಎಪಿಸೋಡ್ನ ಸಕ್ಕದಾಗಿ ತೂಗಿಸ್ಕೊಂಡು ಹೋಗ್ತಾರೇನೋ. ಥ್ಯಾಂಕ್ ಯು ಸರ್. ನಂಬಿಕೆ ಇದೆ. ನೀವೆಲ್ಲ ತುಂಬಾ ತುಂಬಾ ದೊಡ್ಡದಾಗಿ ಬೆಳಿಬೇಕು, ಗೊಬ್ಬರದಲ್ಲೇ ಇರಬೇಡಿ. ಇಲ್ಲ ಸರ್. ಸ್ವಲ್ಪ ಈ ಕಡೆ, ಓಕೆನಾ? ಸೂಪರ್. ಶ್ರುತಿ ಮ್ಯಾಮ್, ನೀವೇನ್ ಹೇಳ್ತೀರಾ ಈ ಪರ್ಫಾರ್ಮೆನ್ಸ್ ಬಗ್ಗೆ? ಈ ಸ್ಕಿಟ್ ಗೆದ್ದಿರೋದಕ್ಕೆ ಫಸ್ಟ್ ಗೆದ್ದಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಗೆದ್ದಿರೋದಕ್ಕೆ ಇಬ್ರು ಸಮಪಾಲ್ ತಗೊಂಡಿದ್ದೀರಾ. ಒಬ್ಬ ಕಲಾವಿದನಿಗೆ ಅವಕಾಶ ಸಿಗೋದಕ್ಕಿಂತ ಸಿಕ್ಕ ಅವಕಾಶನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಈ ಸ್ಕಿಟ್ ಅಲ್ಲಿ ನೀವು ತುಂಬಾನೇ ಮುದ್ದಾಗಿ ಆಕ್ಟ್ ಮಾಡಿದ್ರಿ. ಗೊಬ್ಬರಗಾಲ ಏನ್ ಹೇಳ್ಬೇಕು, ಹ್ಯಾಟ್ಸ್ ಆಫ್ ಟು ಯು ಗೊಬ್ಬರಗಾಲ. ಥ್ಯಾಂಕ್ ಯು ಮೇಡಮ್. ಅಮೇಝಿಂಗ್ ಟೈಮಿಂಗ್ ನಿಂದು. ಯಾವುದೇ ಒಂದು ಕ್ಯಾರೆಕ್ಟರ್ ಕೊಡ್ಲಿ, ಯಾವುದೇ ಒಂದು ಸ್ಕಿಟ್ ಕೊಡ್ಲಿ, ನಮ್ತನ ಅಂತ ಉಳಿಸ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ ಗೊತ್ತಾ, ಆ ಪರಿಶ್ರಮ ಇರುತ್ತೆ ಗೊತ್ತಾ, ಆ ಹಾರ್ಡ್ ವರ್ಕ್ ಇರುತ್ತೆ ಗೊತ್ತಾ, ಅದ್ ನನ್ ಯಾವತ್ತೂ ಕೈ ಬಿಡಲ್ಲ ಗೊಬ್ಬರಗಾಲ. ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಟುಡೇ. ಇಟ್ ವಾಸ್ ಎ ಬ್ಯೂಟಿಫುಲ್ ಫೀಸ್ಟ್ ಟು ಸಿ. ಅಂದ್ರೆ ಒಂದು ಹಬ್ಬ ತರ ಇತ್ತು ನಿಮ್ಮಿಬ್ಬರನ್ನ ನೋಡೋದಕ್ಕೆ. ಐ ವಾಸ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಸುಜಾರಣ್ಣ, ಹೇಗಿತ್ತು ಈ ಬಸ್ ಸ್ಟ್ಯಾಂಡ್ ಮತ್ತೆ ಆನೆ ತುಳಿತ? Sunita, you did fantastic, Gaurav, for this speech. Utter, pure, fantastic entertainment. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. And ಗೊಬ್ಬರ, ನಿನಗೆ ದೇವರು ಯಾವ ಲೆವೆಲ್ಗೆ ಆಶೀರ್ವಾದ ಮಾಡಿದಾನೆ ಅಂದ್ರೆ, ಕಾಮಿಡಿ ಟೈಮಿಂಗ್ ಅಲ್ಲಿ ನಿನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಫ್ಯಾಂಟಾಸ್ಟಿಕ್ ಗುರು. ಯು ಆರ್ ಗಿಫ್ಟೆಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಡಬ್ಬಿಂಗ್ ಗಿಲಿ ಗಿಲಿ. ಥ್ಯಾಂಕ್ ಯು ಸೋ ಮಚ್ ಮಂಜಣ್ಣ. ಥ್ಯಾಂಕ್ ಯು.